ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ನಮ್ಗೆ ಉಚಿತವಾಗಿ ಕೊನೆಯೇ ಇಲ್ಲದಷ್ಟು ಮತ್ತು ವಾತಾವರಣವನ್ನ ಹಾಳು ಮಾಡದ ಸಂಪೂರ್ಣ ಸ್ವಚ್ಛ ಇಂಧನ ಅಂದ್ರೆ ಕ್ಲೀನ್ ಎನರ್ಜಿ ಸಿಕ್ಕಿದ್ರೆ ಹೇಗಿರುತ್ತೆ? ಈ ಭೂಮಿಯ ಮೇಲೆ ಅಂತಹದ್ದೇ ಒಂದು ಕೃತಕ ಸೂರ್ಯನ ಅಂದ್ರೆ ಆರ್ಟಿಫಿಷಿಯಲ್ ಸನ್ ಸೃಷ್ಟಿಸಲು ವಿಜ್ಞಾನಿಗಳು ದಶಕಗಳಿಂದ ಶ್ರಮಿಸುತ್ತಿದ್ದಾರೆ. ಇದೀಗ ಈ ದಿಕ್ಕಿನಲ್ಲಿ ನಮ್ಮ ನೆರೆಯ ದೇಶ ಚೀನಾ ಮಹತ್ವದ ಇತಿಹಾಸ ಬರೆದಿದೆ. ಈ ಚೈನಾದವರು ಏನೇನು ಮಾಡ್ತಾರಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇಂಥ ಕೆಲಸ, ಇಂಥ ಟೆಕ್ನಾಲಜಿ, ಇಂಥ ಒಂದು ಗ್ಯಾಡ್ಜೆಟ್ ಸೃಷ್ಟಿ ಮಾಡಿಲ್ಲ ಅನ್ನಂಗಿಲ್ಲ. ಎಲ್ಲಾನು ಸೃಷ್ಟಿ ಮಾಡ್ತಾರೆ ಅವರು ಆರ್ಟಿಫಿಷಿಯಲ್ ಆಗಿ. ಚೀನಾ ಬರೋಬ್ಬರಿ 582 ಟನ್ ತೂಕದ ಜಗತ್ತಿನ ಅತಿ ದೊಡ್ಡ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ ಅನ್ನ ನಿರ್ಮಿಸಿ ಪರೀಕ್ಷಿಸಿದೆ. ಆಲ್ರೆಡಿ ಟೆಸ್ಟ್ ಮಾಡಿದೆ. ಇದು ಬರೀ ಮ್ಯಾಗ್ನೆಟ್ ಅಲ್ಲ, ಮಾನವ ಇತಿಹಾಸದಲ್ಲೇ ಇಂಧನ ಕ್ಷೇತ್ರದ ಮುಖಪಟವನ್ನೇ ಬದಲಾಯಿಸಬಲ್ಲ ಮಹಾನ್ ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವು ಈ 582 ಟನ್ ಮ್ಯಾಗ್ನೆಟ್ ಹೇಗೆ ಕೆಲಸ ಮಾಡುತ್ತೆ, ಚೀನಾದ ಆರ್ಟಿಫಿಷಿಯಲ್ ಸನ್ ಅಂದ್ರೆ ಏನು, ಜೊತೆಗೆ 2023ರ ವೇಳೆಗೆ ಚೀನಾ ಜಗತ್ತನ್ನೇ ಇಂಧನ ರಂಗದಲ್ಲಿ ಹೇಗೆ ಆಳಲು ಹೊರಟಿದೆ ಎಂಬುದನ್ನ ಪೂರ್ಣವಾಗಿ ತಿಳ್ಕೊಳ್ಳೋಣ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಎಸ್, ಮೊದಲನೇದಾಗಿ ಆರ್ಟಿಫಿಷಿಯಲ್ ಸನ್ ಹಂಗಂದ್ರೆ ಏನು? ಆರ್ಟಿಫಿಷಿಯಲ್ ಸನ್ ಅಂದ್ರೆ ಆಕಾಶದಲ್ಲಿ ಮತ್ತೊಂದು ಸೂರ್ಯನನ್ನ ತೂಗಾಡುವುದು ಎಂದಲ್ಲ. ಇದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್. ನಮ್ಮ ನೈಜ ಸೂರ್ಯ ಹೇಗೆ ಶಕ್ತಿ ಉತ್ಪಾದಿಸ್ತಾನೋ ಅದೇ ಪ್ರಕ್ರಿಯೆಯನ್ನ ಭೂಮಿಯ ಮೇಲೆ ಮರುಸೃಷ್ಟಿಸುವುದು. ಇದರ ಉದ್ದೇಶ ಏನು ಅಂದ್ರೆ, ಸೂರ್ಯನ ಕೇಂದ್ರದಲ್ಲಿ ಹೈಡ್ರೋಜನ್ ಅಣುಗಳು ಅತ್ಯಧಿಕ ತಾಪಮಾನ ಮತ್ತು ಒತ್ತಡದಲ್ಲಿ ಒಂದಕ್ಕೊಂದು ಬೆರೆತು ಅಪಾರ ಪ್ರಮಾಣದ ಶಕ್ತಿಯನ್ನ ಬಿಡುಗಡೆ ಮಾಡ್ತವೆ. ವಿಜ್ಞಾನಿಗಳು ಭೂಮಿಯ ಮೇಲೆ ಹೈಡ್ರೋಜನ್ ಅಣುಗಳನ್ನ 10 ಕೋಟಿ ಡಿಗ್ರಿಗೂ ಹೆಚ್ಚು ಸೆಲ್ಸಿಯಸ್ ಅಂದ್ರೆ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಬಿಸಿ ಮಾಡ್ತಾರೆ. ನಿಮ್ಗೆ ಗೊತ್ತಾ, ನಿಜವಾದ ಸೂರ್ಯನ ಕೇಂದ್ರ ಭಾಗದ ತಾಪಮಾನವೇ 1.5 ಕೋಟಿ ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಈ ರಿಯಾಕ್ಟರ್ ಒಳಗಿನ ತಾಪಮಾನ ಸೂರ್ಯನಿಗಿಂತ 6 ಟೈಮ್ಸ್ ಮೋರ್, 6 ಪಟ್ಟು ಹೆಚ್ಚು ಬಿಸಿಯಾಗಿರುತ್ತೆ. ಇನ್ನು ಎರಡನೇದಾಗಿ 582 ಟನ್ ಮ್ಯಾಗ್ನೆಟ್ ನ ಮಹತ್ವವೇನು? ಈಗ ನಿಮ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. 10 ಕೋಟಿ ಡಿಗ್ರಿ ಬಿಸಿ ಇರುವ ಅನಿಲವನ್ನ ಅಂದ್ರೆ ಪ್ಲಾಸ್ಮಾನ ತಡೆದುಕೊಳ್ಳುವ ಸಾಮರ್ಥ್ಯ ಯಾವ ಲೋಹಕ್ಕಿದೆ? ಜಗತ್ತಿನ ಯಾವುದೇ ಲೋಹವು ತಕ್ಷಣವೇ ಕರಗಿ ಹೋಗ್ತದೆ. ಎಸ್, ಚೈನೀಸ್ ಅಕಾಡೆಮಿ ಆಫ್ ಸೈನ್ಸ್ ನ ಪ್ಲಾಸ್ಮಾ ಫಿಸಿಕ್ಸ್ ಸಂಸ್ಥೆ ನಿರ್ಮಿಸಿರೋ ಈ ಡಿ ಆಕಾರದ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ. ಜೊತೆಗೆ ಆಕಾರ ಮತ್ತು ಗಾತ್ರ ಎಷ್ಟಿರ್ಬೋದು? ಇದು 21 ಮೀಟರ್ ಉದ್ದ, 12 ಮೀಟರ್ ಅಗಲ ತೂಕ ಇದೆ. ಇದು 582 ಮೆಟ್ರಿಕ್ ಟನ್ಗಳು. ಇದು ರಿಯಾಕ್ಟರ್ ಒಳಗೆ ಬಲವಾದ ಕಾಂತೀಯ ಕ್ಷೇತ್ರವನ್ನ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಸೃಷ್ಟಿಸ್ತದೆ. ಈ ಅತೀವ ತಾಪಮಾನದ ಪ್ಲಾಸ್ಮಾ ರಿಯಾಕ್ಟರ್ನ ಗೋಡೆಗಳನ್ನ ಮುಟ್ಟದಂತೆ, ಗಾಳಿಯಲ್ಲೇ ತಡೆಯುವಂತೆ, ಅದೃಶ್ಯ ಪಂಜರದಂತೆ ಅಂದ್ರೆ ಇನ್ವಿಸಿಬಲ್ ಕೇಜ್ ಬಂಧಿಸಿಡುತ್ತೆ. ಎಸ್, ಇದರೊಂದಿಗೆ ಸೆಂಟ್ರಲ್ ಸೆಲೆನಾಯ್ಡ್ ಕಾಯಿಲ್ ಎನ್ನುವ ಮತ್ತೊಂದು ಮುಖ್ಯ ಭಾಗವನ್ನ ಪರೀಕ್ಷಿಸಲಾಗಿದೆ. ಕಾರಿಗೆ ಸ್ಪಾರ್ಕ್ ಪ್ಲಗ್ ಹೇಗೋ, ಈ ರಿಯಾಕ್ಟರ್ಗೆ ಪ್ಲಾಸ್ಮಾವನ್ನ ಹೊತ್ತಿಸಲು ಮತ್ತು ನಿರ್ವಹಿಸಲು ಇದು ಸಹಾಯ ಮಾಡುತ್ತೆ. ಅದ್ಭುತ ಇಂಜಿನಿಯರಿಂಗ್ ಸಾಧನೆ ಈ ಮ್ಯಾಗ್ನೆಟ್. ಡೆಫಿನೆಟ್ಲಿ ಈ ಮ್ಯಾಗ್ನೆಟ್ ನಿರ್ಮಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಇದರ ಇಂಜಿನಿಯರಿಂಗ್ ಸವಾಲುಗಳು ಜಗತ್ತನ್ನೇ ಬೆರಗುಗೊಳಿಸಿದೆ. -269 ಅಂದ್ರೆ 269 ಡಿಗ್ರಿ ಸೆಲ್ಸಿಯಸ್, -269 ಡಿಗ್ರಿ ಸೆಲ್ಸಿಯಸ್ ಈ ಮ್ಯಾಗ್ನೆಟ್ ಕೆಲಸ ಮಾಡಲು ಇದನ್ನು ಶೂನ್ಯಕ್ಕೆ ಹತ್ತಿರವಿರುವ ಭೀಕರ ಚಳಿಯಲ್ಲಿ ಅಂದ್ರೆ ಕಂಪ್ಲೀಟ್ಲಿ ನಿಯರ್ ಅಬ್ಸಲ್ಯೂಟ್ ಝೀರೋ ಇಡಬೇಕು. ಅಷ್ಟು ಚಳಿಯಲ್ಲೂ ಇದು 60 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಶೂನ್ಯ ವಿದ್ಯುತ್ ನಿರೋಧಕತೆ, ಝೀರೋ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಇದರ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ 1,00,000 ಆಂಪೇರ್ಗಿಂತಲೂ ಹೆಚ್ಚಿನ ವಿದ್ಯುತ್ ಯಾವುದೇ ಶಕ್ತಿ ವ್ಯರ್ಥವಾಗದೆ ಹರಿಯುತ್ತದೆ. ಎಂತ ಅದ್ಭುತ! ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಸ್ವದೇಶಿ ತಂತ್ರಜ್ಞಾನ.
ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಗತ್ತಿನ ಅತಿ ದೊಡ್ಡ ITER ಯೋಜನೆಗೆ ಬಳಸುವ ಮ್ಯಾಗ್ನೆಟ್ಗಿಂತ ಇದು 1.3 ಪಟ್ಟು ದೊಡ್ಡದು ಮತ್ತು 3 ಪಟ್ಟು ಹೆಚ್ಚು ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಎಸ್, ಚೀನಾ ಈ ಇಡೀ ಯೋಜನೆಯನ್ನ ವಿದೇಶಿ ಸಹಾಯವಿಲ್ಲದೆ ಸ್ವದೇಶಿ ವಸ್ತುಗಳಿಂದಲೇ ಸಿದ್ಧಪಡಿಸಿದೆ. ಈ 6 ವರ್ಷಗಳ ಯೋಜನೆಯಲ್ಲಿ ಚೀನಾ 47 ಪೇಟೆಂಟ್ಗಳನ್ನ ಪಡೆದುಕೊಂಡಿದೆ. ಚೀನಾ 2030 ಒಳಗೆ ಒಂದು ಏಮ್ನ ಇಟ್ಕೊಂಡಿದೆ. 2030 ಒಳಗೆ ಒಂದು ಗಡುವನ್ನ ತನಗೆ ತಾನೇ ಸೃಷ್ಟಿಸಿಕೊಂಡಿದೆ. ಜೊತೆಗೆ ದಾಖಲೆಗಳು. ಎಸ್, ಚೀನಾ ಈ ರೇಸ್ನಲ್ಲಿ ತೀರಾ ವೇಗವಾಗಿ ಮುನ್ನುಗ್ತಿದೆ. ಇದಕ್ಕೂ ಮೊದಲು ಚೀನಾದ ಈಸ್ಟ್ ರಿಯಾಕ್ಟರ್ ಅಂದ್ರೆ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಪ್ಲಾಸ್ಮಾವನ್ನು ಬರೋಬ್ಬರಿ 1066 ಸೆಕೆಂಡ್ಗಳ ಕಾಲ ಅಂದ್ರೆ ಸುಮಾರು 18 ನಿಮಿಷ ಕಾಯ್ದುಕೊಳ್ಳುವ ಮೂಲಕ ವಿಶ್ವ ದಾಖಲೆ ಬರೆದಿತ್ತು. ಈಗ ಚೀನಾ ತನಗಾಗಿ ಸೃಷ್ಟಿ ಮಾಡಿಕೊಂಡಿರುವಂತ 3 ಹಂತದ ರೋಡ್ ಮ್ಯಾಪ್ ಸಿದ್ಧಪಡಿಸಿದೆ. ಎಸ್, 2027 ವೇಳೆಗೆ ಬರ್ನಿಂಗ್ ಪ್ಲಾಸ್ಮಾ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಪೂರ್ಣಗೊಳಿಸುವುದು. ಜೊತೆಗೆ 2030 ವೇಳೆಗೆ ನ್ಯೂಕ್ಲಿಯರ್ ಫ್ಯೂಷನ್ ಮೂಲಕ ಜಗತ್ತಿನಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸುವುದು. ಭವಿಷ್ಯದಲ್ಲಿ CFEDR ಅಂದ್ರೆ ಚೀನಾ ಫ್ಯೂಷನ್ ಇಂಜಿನಿಯರಿಂಗ್ ಡೆಮಾನ್ಸ್ಟ್ರೇಷನ್ ರಿಯಾಕ್ಟರ್ ನಿರ್ಮಿಸಿ ಕಮರ್ಷಿಯಲ್ ಪವರ್ ಪ್ಲಾಂಟ್ ಮಾಡೋದು. ನೋಡಿ, ಫೈನಲಿ ಇಲ್ಲೂ ದುಡ್ಡು ಮಾಡೋದು. ದೊಡ್ಡ ಸವಾಲುಗಳು ಮತ್ತು ಜಾಗತಿಕ ಪರಿಣಾಮಗಳು ಏನಿರ್ಬೋದು? ಮೈಲುಗಲ್ಲು ತಲುಪಿದರೂ ಸವಾಲುಗಳು ಇನ್ನೂ ಮುಗ್ದಿಲ್ಲ. ಫ್ಯೂಷನ್ ರಿಯಾಕ್ಟರ್ನಿಂದ ನಿರಂತರ ವಿದ್ಯುತ್ ಪಡೆಯುವುದು, ರಿಯಾಕ್ಟರ್ ಜೋಡಣೆ ಮಾಡುವುದು ಮತ್ತು ನಾವು ಕೊಡುವ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯನ್ನ ರಿಯಾಕ್ಟರ್ನಿಂದ ಹೊರತೆಗೆಯುವುದು, ನೆಟ್ ಎನರ್ಜಿಯನ್ನ ಗೈನ್ ಮಾಡೋದು ಇಂದಿಗೂ ಜಾಗತಿಕ ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ. ಆದರೆ ಒಮ್ಮೆ ಈ ತಂತ್ರಜ್ಞಾನ ಯಶಸ್ವಿ ಆದರೆ 0 ಕಾರ್ಬನ್ ವಾತಾವರಣಕ್ಕೆ ಯಾವುದೇ ಹಾನಿ ಇಲ್ಲ. ಅಣು ಬಾಂಬ್ಗಳಂತಹ ಅಪಾಯಕಾರಿ ವಿಕಿರಣ ತ್ಯಾಜ್ಯಗಳಿರುವುದಿಲ್ಲ. ನೋ ನ್ಯೂಕ್ಲಿಯರ್ ವೇಸ್ಟ್. ಸಮುದ್ರದ ನೀರಿನಲ್ಲಿರುವ ಹೈಡ್ರೋಜನ್ ಬಳಸಿ ಸಾವಿರಾರು ವರ್ಷಗಳ ಕಾಲ ಇಡೀ ಜಗತ್ತಿಗೆ ಅಪರಿಮಿತ ವಿದ್ಯುತ್ ನೀಡಬಹುದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಚೀನಾದ ಈ 582 ಟನ್ ಮ್ಯಾಗ್ನೆಟ್ ಕೇವಲ ಒಂದು ದೇಶದ ಸಾಧನೆಯಲ್ಲ, ಇದು ಮಾನವ ಕುಲದ ಭವಿಷ್ಯದ ಇಂಧನ ಬಿಕ್ಕಟ್ಟನ್ನ ತಡೆಯುವ ಬೃಹತ್ ಹೆಜ್ಜೆ. 2030 ವೇಳೆಗೆ ಚೀನಾ ನಿಜವಾಗಿಯೂ ಕೃತಕ ಸೂರ್ಯನಿಂದ ಮನೆಗಳಿಗೆ ವಿದ್ಯುತ್ ಕೊಡಲು ಸಾಧ್ಯವಾಗುತ್ತಾ, ಅಥವಾ ಇದು ಇನ್ನೂ ಕೆಲ ದಶಕಗಳ ಕಾಲ ಸವಾಲಾಗಿಯೇ ಉಳಿಯುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ, ವಿಜ್ಞಾನ ಆಸಕ್ತ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದೇ ರೋಮಾಂಚನಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.